ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ನೀವೇನಾದರೂ ಟೀಚಿಂಗ್ ಅಡ್ಡಾಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲತ್ತಂದರೆ ಎಲ್ಲ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದರ ಮುಖಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಸ್ಟಾರ್ಟ್. ಕನ್ನಡದಲ್ಲಿ ನಮಗೆ 30 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ನಮಗೆ ಗದ್ಯ ಭಾಗ, ಪದ್ಯ ಭಾಗ, ವ್ಯಾಕರಣ ಹಾಗೆ ಬೋಧನಾ ಶಾಸ್ತ್ರದ ಮೇಲೆ ಕ್ವಶನ್ಸ್ಗಳು ಬಂದಿರ್ತದೆ. ಸೊ ಇದು ಯಾವುದೇ ರೀತಿಯಾದಂತಹ ಇಲ್ಲಿ ಬದಲಾವಣೆ ಆಗಿಲ್ಲ. 2023ರಲ್ಲಿಯೂ ಕೂಡ ಸೇಮ್ ಇತ್ತು, ಇಲ್ಲಿಯೂ ಕೂಡ ಸೇಮ್ ಇದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಏನೇನು ಇಂಪಾರ್ಟೆಂಟ್ಸ್ ಅಂದ್ರೆ ಕನ್ನಡ ಭಾಷೆಯ ಉಗಮ, ಬೆಳವಣಿಗೆ ಹಂತಗಳು. ನಮ್ಮ ಕನ್ನಡ ಭಾಷೆ ಯಾವ ರೀತಿ ಉಗಮವಾಯಿತು, ಅದರ ಹಿಂದಿನ ಇತಿಹಾಸದ ಬಗ್ಗೆ ನಾವು ಓದ್ಕೋಬೇಕಾದ. ಅದೇ ರೀತಿ ಕನ್ನಡ ಭಾಷಾ ಬೋಧನಾ ವಿಧಾನ ಅಂತ ಹೇಳ್ತೀವಿ. ಇಲ್ಲಿ ಏನಂದ್ರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಭಾಷಾ ಕೌಶಲ್ಯಗಳು, ಬೋಧನಾ ಸಂಪನ್ಮೂಲಗಳು. ಸೊ 2023ರಲ್ಲಿಯೂ ಕೂಡ ಇದೇ ರೀತಿ ಸಿಲೆಬಸ್ ಇತ್ತು. ಸೊ ಯಾವ್ಯಾವ್ದು ಚೇಂಜ್ ಆಗಿದೆ ಅಂತ ನಾವು ಅದನ್ನ ನೋಡೋಣ. 2023ರಲ್ಲಿ ಏನ್ ಸಿಲೆಬಸ್ ಇತ್ತಂದ್ರೆ ಅಲ್ಲಿ ಅವರು ಟಾಪಿಕ್ಸ್ ಅನ್ನ ಕೊಟ್ಟಿದ್ರು, ಬಟ್ ಸಬ್ ಟಾಪಿಕ್ಸ್ ಅನ್ನ ಕೊಟ್ಟಿರ್ಲಿಲ್ಲ. ಇನ್ನು 2024ರಲ್ಲಿ ಏನೇನ್ ಚೇಂಜಸ್ ಆಗಿದೆ ಅಂದ್ರೆ ಅವರೇ ಇಲ್ಲಿ ಸಬ್ ಟಾಪಿಕ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇದ್ರಲ್ಲಿ ಮಾತ್ರ ಅವರು ಕ್ವಶನ್ಸ್ ಅನ್ನ ಕೇಳಬಹುದು ಈ ಟಾಪಿಕ್ ಮೇಲೆ ಅಂತ ಹೇಳ್ತೀವಿ. ಇನ್ನ ಕೆಲವೊಬ್ರು ಸಿಲೆಬಸ್ ಚೇಂಜ್ ಆಗಿದೆ ಅಂತ ಗಾಬರಿ ಆಗ್ಬಿಟ್ಟು ಎಲ್ಲ ನೆನ್ಪು ಹಾರೋ ಚಾನ್ಸಸ್ ಇರ್ತದೆ. ಸೊ ಯಾವುದೇ ರೀತಿಯಾದಂತಹ ಇಲ್ಲಿ ಸಿಲೆಬಸ್ ಚೇಂಜ್ ಆಗಿಲ್ಲ. ಕೇವಲ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಚೇಂಜಸ್ ಆಗಿದೆ ಅಂತ ನಾವು ಮುಂದೆ ನೋಡೋಣ. ಇನ್ನ ಆಧಾರಗಳು ಅಂತಂದ್ರೆ ಏನಂದ್ರೆ ಇವಾಗ ನಾವು ಇತಿಹಾಸ ಓದ್ತೀವಿ. ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನವೀರರ ಘಟನೆ ಅಥವಾ ಮಹತ್ವಪೂರ್ಣವಾದ ವಿಷಯವನ್ನ ನಾವು ಇತಿಹಾಸ ಅಂತ ಹೇಳ್ತೀವಿ. ಗತಿಸಿ ಹೋದ ಕಾಲ. ಇವಾಗ ಎಕ್ಸಾಂಪಲ್, ನಾವು ಯಾವುದೋ ಒಂದು ತಪ್ಪನ್ನ ಮಾಡಿರ್ತೀವಿ. ಸೊ ಆ ತಪ್ಪನ್ನ ನಾವು ಮುಂದೆ ಮಾಡಬಾರ್ದಂತ ಹೇಳಿ ನಮಗೆ ಏನ್ ಹೇಳ್ಕೊಡ್ತದೆ, ಇತಿಹಾಸ ಹೇಳ್ಕೊಡ್ತದೆ, ಆಧಾರಗಳು ಹೇಳ್ಕೊಡ್ತದೆ ಅಂತ ನಾವು ಹೇಳ್ತೀವಿ. ಇನ್ನ ಅದೇ ರೀತಿ ಇಲ್ಲಿ ಭರತ ವರ್ಷ ಅಂತ ಹೇಳಿ ಬರ್ತದೆ. ಸೊ ಇತಿಹಾಸದಲ್ಲಿ ಭರತ ವರ್ಷ ಬರ್ತದೆ. ಸೊ ಇದ್ರಲ್ಲಿ ನಾವು ಏನೇನು ಓದ್ಬೇಕು, ಭಾರತದ ಭೌಗೋಳಿಕ ಲಕ್ಷಣ, ಪ್ರಾಗೈತಿಹಾಸ, ಚರಿತ್ರೆಯ ಪೂರ್ವ ಕಾಲ ಅಂತ. ಇನ್ನ ಸಿವಿಲೈಸೇಷನ್ ಅಂತ ಹೇಳ್ತೀವಿ, ಸಿಂಧು ನಾಗರಿಕತೆ ಅಂತ ಹೇಳ್ತೀವಿ, ಪ್ರಾಚೀನ ನಾಗರಿಕತೆಗಳು, ಸನಾತನ ಧರ್ಮಗಳು. ಸೊ ಭೂಗೋಳಶಾಸ್ತ್ರ ಅಂತ ಹೇಳಿ ನಾವು ನೋಡಿದಾಗ ಗ್ಲೋಬ್ ಮತ್ತು ನಕ್ಷೆಗಳು. ಫಾರ್ ಎಕ್ಸಾಂಪಲ್ ಇವಾಗ ಭೂಮಿಯನ್ನ ತಗೊಳ್ಳಿ, ಭೂಮಿಯ ಗಾತ್ರ, ಭೂಭಾಗ ಮತ್ತು ಜಲರಾಶಿ, ಅಕ್ಷಾಂಶ ಮತ್ತು ರೇಖಾಂಶ ಅಂತಕ್ಕಂಥದ್ದು. ಇನ್ನ ಈಗ ಭೂಗೋಳಶಾಸ್ತ್ರ ಅಂತ ತಗೊಳ್ಳಿ, ಭೂಗೋಳಶಾಸ್ತ್ರದಲ್ಲಿ ನಾವು ಶಿಲಾಗೋಳವನ್ನು ತಗೊಳ್ಳೋಣ. ಅರ್ಥ ಮತ್ತು ಪ್ರಾಮುಖ್ಯತೆ, ಭೂಮಿಯ ಅಂತರಾಳ. ಇದು ಪ್ರಾವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅಲ್ಲಿ ಯಾವ ರೀತಿ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿರ್ತದೆ ಅಂತ ನಾವು ನೋಡ್ಬಹುದು. ಸೊ ಅದನ್ನ ಬಿಟ್ಟು ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಪೌರನೀತಿ, ಪೌರನೀತಿ ನೋಡಿ, ರಾಜ್ಯಶಾಸ್ತ್ರದ ಅರ್ಥ, ಪ್ರಾಮುಖ್ಯತೆ, ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರು, ಪೌರ ಮತ್ತು ಪೌರತ್ವದ ಅರ್ಥ, ಅದೇ ರೀತಿ ಪ್ರಜಾಪ್ರಭುತ್ವದ ಅರ್ಥ ಮತ್ತು ಮಹತ್ವ. ಇನ್ನ ಅರ್ಥಶಾಸ್ತ್ರ ಬರ್ತದ, ಅದೇ ರೀತಿ ಸಮಾಜಶಾಸ್ತ್ರ ಅಂತ ಹೇಳಿ ಬರ್ತದ. ಸೊ ಯಾವುದೇ ರೀತಿಯಾದಂತಹ ಇಲ್ಲಿ ಸಿಲೆಬಸ್ ಚೇಂಜಸ್ ಆಗಿಲ್ಲ ನೋಡಿ. ಸೈನ್ಸ್ ವಿದ್ಯಾರ್ಥಿಗೆ 6 to 12th ಸ್ಟ್ಯಾಂಡರ್ಡ್ ವರೆಗೂ ಅವರು ಸೇರಿಸಿದ್ದಾರೆ. ಅದನ್ನ ಬಿಟ್ಟು ಸೋಷಿಯಲ್ ಸೈನ್ಸ್ ಅಂತ ಹೇಳಿ ಬಂದಾಗ 6 to 10th ಸ್ಟ್ಯಾಂಡರ್ಡ್ ವರೆಗೂ ನಾವು ಏನು ಓದಿರ್ತೀವಲ್ಲ ಗೌರ್ಮೆಂಟ್ ಬುಕ್ಸ್, ಅದನ್ನೇ ಕಂಟಿನ್ಯೂ ಮಾಡೋಣ. ಯಾಕಂದ್ರೆ ಸಿಲೆಬಸ್ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ನೆನ್ಪು ಹಾರ್ತೀವಿ. ಅದಕ್ಕಾಗಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ನೀವು ಏನ್ ಓದಾತೀರಿ ಅದನ್ನೇ ನೀವು ಕಂಟಿನ್ಯೂ ಮಾಡಿ. ಎಕ್ಸಾಮ್ ಬರದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ ಬಂದಿದೆ ಅಂತ ಹೇಳಿ. ಸೊ ಈ ಸಿಲೆಬಸ್ ಕಾಪಿಯನ್ನ ಮುಂದಿಟ್ಟು ಸ್ಟಡಿ ಮಾಡಿ. ಯಾಕಂದ್ರೆ ಅವರೇ ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಅದು ಒಂದು ಮೇನ್ ಪಾಯಿಂಟ್, ಪ್ಲಸ್ ಪಾಯಿಂಟ್ ಅಂತ. ಈ ಸಿಲೆಬಸ್ ಕಾಪಿಯನ್ನ ಮುಂದಿಟ್ಟು ಸ್ಟಡಿ ಮಾಡಿ. ಯಾಕಂದ್ರೆ ಸಿಲೆಬಸ್ ಅವರೇ ಕೊಟ್ಟಿದ್ದಾರೆ. ಸೊ ಕ್ವಶನ್ಸ್ ಅದ್ರಾಗಿಂದ ಕೇಳ್ತಾರೆ, ಅದೊಂದು ಪ್ಲಸ್ ಪಾಯಿಂಟ್.